ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭವಾಗಿದೆ. ಇಲ್ಲಿ ವಿವಿಧ ಸಮಸ್ಯೆ, ಭ್ರಷ್ಟಾಚಾರದ ಆರೋಪಗಳನ್ನಿಟ್ಟುಕೊಂಡು ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ವಿಪಕ್ಷಗಳು ರೆಡಿಯಾಗಿದ್ರೆ, ವಿಪಕ್ಷಗಳ ಆರೋಪಕ್ಕೆ ಸರ್ಕಾರ ಬ್ರಹ್ಮಾಸ್ತ್ರ ಸಿದ್ಧಪಡಿಸಿಕೊಂಡಿದೆ. ಹೀಗಾಗಿ ನಾಳೆಯಿಂದ ರಾಜ್ಯ ರಾಜಕಾರಣ ಮತ್ತಷ್ಟು ರಂಗೇರಲಿದೆ. ವಿಧಾನಮಂಡಲದ ಜಂಟಿ ಅಧಿವೇಶನ ಆರಂಭ. ಬಿಡದಿ ಟೌನ್ಶಿಪ್ ನಾಗೇಂದ್ರ ರಿಸೈನ್ಗೆ ವಿಪಕ್ಷಗಳ ಪಟ್ಟು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಅಧಿವೇಶನ ಇಂದಿನಿಂದ ಆರಂಭವಾಗಿದೆ. 10 ದಿನಗಳ ಕಾಲ ನಡೆಯಲಿರುವ ಜಂಟಿ ಅಧಿವೇಶನದ ಈ ಬಾರಿ ಸಾಕಷ್ಟು ರಣಕಣಕ್ಕೆ ಸಾಕ್ಷಿಯಾಗುವುದು ಖಚಿತವಾಗಿದೆ. ಅಧಿವೇಶನದ ಮೊದಲ ದಿನ ಅಗಲಿದ ನಾಡಿನ ಗಣ್ಯರಿಗೆ ಸಂತಾಪ ಸೂಚನೆ ಸಲ್ಲಿಸಲಾಗಿದ್ದು, ನಾಳೆಯಿಂದ ಅಸಲಿ ಅಖಾಡ ರಂಗೇರಲಿದೆ. ಈ ಬಾರಿ ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಜೆಡಿಎಸ್ ರಣಕಹಳೆ ಮೊಳಗಿಸಿದ್ದು, ಅಧಿವೇಶನದಲ್ಲಿ ಸರ್ಕಾರದ ವೈಫಲ್ಯ, ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ, ವಾಲ್ಮೀಕಿ ಹಗರಣದಲ್ಲಿ ಆರೋಪಿಯಾಗಿರುವ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ ಸದ್ದು ಮಾಡಲಿದೆ. ಅಲ್ಲದೆ ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಜೆಡಿಎಸ್ ಈಗಾಗಲೇ ರಣತಂತ್ರ ಮಾಡಿಕೊಂಡಿರುವುದು ವಿಶೇಷವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಇನ್ನೂ ಕೂಡ ಅಪರಾಧಿ ಸ್ಥಾನದಿಂದ ಹೊರಗೆ ಬಂದಿಲ್ಲ, ನಿರಪರಾಧಿ ಅಂತೇಳಿ ಪ್ರೂವ್ ಆಗಿಲ್ಲ. ಯಾವಾಗ ನಿರಪರಾಧಿ ಅಂತೇಳಿ ಪ್ರೂವ್ ಆಗ್ತದೆ ಆವಾಗ ಮತ್ತೆ ಮಂತ್ರಿಗಳಾಗಲಿ ನಾಗೇಂದ್ರ ನಮ್ಮದೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಆದರೆ ಇಂಥ ಘೋರ ಆರೋಪ ಆಪಾದನೆ ನಿಮ್ಮ ಮೇಲಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಜಾತಿಯ ಹೆಸರು ಹೇಳಿಕೊಂಡು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ನಾನು ತಮ್ಮ ಮುಖೇನ ಗೌರವಾನ್ವಿತ ನಾಗೇಂದ್ರ ಅವರಲ್ಲಿ ವಿನಂತಿಯನ್ನು ಕೂಡ ಮಾಡ್ತೇನೆ, ಆಗ್ರಹವನ್ನು ಕೂಡ ಪಡಿಸ್ತಾ ಇದ್ದೇನೆ. ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ನಿಮ್ಗೇನಾದರೂ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ದರೆ ತನಿಖೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ತಾವು ಕ್ಯಾಬಿನೆಟ್ಗೆ ತಾವೇ ಸ್ವತಃ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಹೊರ ಬರಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಇನ್ನು ನಾಳೆ ಸದನ ಆರಂಭವಾಗ್ತಿದ್ದಂತೆ ಸ್ಪೀಕರ್ ಹಾಗೂ ಸಭಾಪತಿ ಉಪಸಭಾಪತಿ ಎಲೆಕ್ಷನ್ ನಡೆಯಲಿದೆ. ಸ್ಪೀಕರ್ ಚುನಾವಣೆಗೆ ಈಗಾಗಲೇ ಹಿರಿಯ ಶಾಸಕ ಜಿಎಸ್ ಪಾಟೀಲ್ ನಾಮಪತ್ರ ಸಲ್ಲಿಸಿದ್ರೆ, ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಸಲೀಂ ಅಹ್ಮದ್ ಹಾಗೂ ಮೈತ್ರಿ ಪಕ್ಷದಿಂದ ಪಿಎಚ್ ಪೂಜಾರ ನಾಮಪತ್ರ ಸಲ್ಲಿಸಿದ್ದು, ನಾಳೆಯೇ ಚುನಾವಣೆ ನಡೆಯಲಿದೆ. ಸಭಾಪತಿ ಸ್ಪೀಕರ್ ಚುನಾವಣೆ ಗೆಲ್ಲುವ ಮೂಲಕ ವಿಧಾನಸಭೆ ಜೊತೆಗೆ ವಿಧಾನ ಪರಿಷತ್ನಲ್ಲೂ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಮುಂದಾಗಿದ್ರೆ, ಸೋಮವಾರದಿಂದ ವಿಪಕ್ಷಗಳು ಸರ್ಕಾರವನ್ನ ಕಟ್ಟಿಹಾಕಲು ರಣತಂತ್ರ ರೂಪಿಸುತ್ತಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಅಹೋರಾತ್ರಿ ಧರಣಿ ನಡೆಸಲು ಮುಂದಾಗಿದೆ. ಕೆಪಿಎಸ್ಸಿ ಕರ್ಮಕಾಂಡ, ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಸಹ ಸದ್ದು ಮಾಡಲಿದೆ. ವಿಪಕ್ಷಗಳ ಅಸ್ತ್ರಕ್ಕೆ ಕೌಂಟರ್ ಕೊಡಲು ಕೈಪಡೆ ಸಹ ರೆಡಿಯಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಆರ್ಎಸ್ಎಸ್ ಸಂಘಟನೆ ಚಟುವಟಿಕೆ ನಿಯಂತ್ರಿಸಲು ಮಸೂದು ಮಂಡನೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ನಾಗೇಂದ್ರ ವಿಷಯದಲ್ಲಿ ಯಾವಾಗ ಆ ಥರ ಅವ್ರ ಮೇಲೆ ಆರೋಪ ಬಂತು, ಅವ್ರು ರಿಸೈನ್ ಮಾಡಿದ್ರು. ಅದಾದಮೇಲೆ SIT ಕಾನ್ಸ್ಟಿಟ್ಯೂಟ್ ಆಯಿತು, ಪ್ರೋಬ್ ಆಯಿತು, ಅದರಲ್ಲಿ ಅವ್ರ ಹೆಸರು ಮೇಲೆ ಎಲ್ಲಿ FIRನಲ್ಲಿ ಅವರು ಹೆಸರು ಇರಲಿಲ್ಲ. ಅದಾದಮೇಲೆ ಸೆಂಟ್ರಿಂದ ED ಬಂತು, ಆ ಕೇಸ್ ನಡೀತಾ ಇದೆ. ಬಟ್ ಆ್ಯಸ್ ಆಫ್ ನೌ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಪೂರ್ಣ ದುಡ್ಡು ವಾಪಸ್ ಬಂದಿದೆ. ಆಮೇಲೆ ಬ್ಯಾಂಕ್ ಯಾವ ರೀತಿ ನಡೀತೈತೆ, ನ್ಯಾಷನಲೈಸ್ ಬ್ಯಾಂಕ್ ಅಂತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಹೇಳ್ತೀನಿ. ಯೂಶ್ವಲಿ ನೀವು ಯಾವುದೇ ಒಂದು ದೊಡ್ಡ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ. ಯಾವುದೇ ಒಂದು ದೊಡ್ಡ ಅಮೌಂಟ್ನ ನೀವು RTGS ಮಾಡಬೇಕಂತಂದರೆ, 1 ಕೋಟಿಗಟ್ಟಲೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಬ್ಯಾಂಕ್ನಲ್ಲಿ ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಳಗಿರ್ತಕ್ಕಂಥ ಬ್ಯಾಂಕ್ನವರು, ಈವನ್ ಅಸ್ಯೂಮಿಂಗ್ ದಟ್ ಇಫ್ ಯು ಆರ್ ಅ ಚೇರ್ಮನ್, ಇಫ್ ಯು ಆರ್ ಅಸ್ಯೂಮಿಂಗ್ ಎ ಮಿನಿಸ್ಟರ್, ನೀವು ಹೇಳಿದ್ರು ಕೂಡ ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಮಾಡಲ್ಲ. ಐ ಪರ್ಸನಲಿ ಫೀಲ್ ಅಲ್ಲಿ ಕೂಡ ಎನ್ಕ್ವೈರಿ ನಡೀತಾ ಇದೆ, ಅಲ್ಲಿ ಕೂಡ ಬ್ಯಾಂಕ್ ಮೇಲೆ CBI ಎನ್ಕ್ವೈರಿ ನಡೀತಾ ಇದೆ. ಅದಕ್ಕಿಂತ ಮುಂಚೆ ಮಾತಾಡೋದು ತಪ್ಪು. ಡಿಕೆಶಿ ನೇತೃತ್ವದ ಮೊದಲ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕಲು ವಿಪಕ್ಷಗಳು ರೆಡಿಯಾಗಿದ್ರೆ, ವಿಪಕ್ಷಗಳ ಅಸ್ತ್ರಕ್ಕೆ ಸದನದಲ್ಲಿ ಉತ್ತರ ಕೊಡಲು ಕೈಪಡೆ ಸಹ ಸಿದ್ಧವಾಗಿದೆ. ನಾಳೆಯಿಂದ ರಣಕಣ ರಂಗೇರುವುದು ಮಾತ್ರ ನಿಶ್ಚಿತವಾಗಿದೆ. ವೀರೇಶ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.